ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಇಂದು ವಿಶ್ವಗುರು ಶ್ರೀ ಬಸವೇಶ್ವರರ 891ನೇ ಜಯಂತಿಯ ಪ್ರಯುಕ್ತ ನಗರದ ಹೃದಯ ಭಾಗದಲ್ಲಿ ಇರುವ ಜಗತ್ ವೃತ್ತದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಜಗದ್ವೃತ ಕೇಸರಿಮಯವಾಗಿ ನೋಡುಗರ ಕಣ್ಣಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದ್ರೂ ಬಸವೇಶ್ವರ ಧ್ವಜ ಹಾಗೂ ಯುವಕರ ಬೈಕ್ ರ್ಯಾಲಿ ನಗರದ ತುಂಬೆಲ್ಲ ಕಾಣಿಸತೊಡಗಿದೆ. ನಗರದ ಬಸವ ಮಿತ್ರ ಮಂಡಳಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಹಲವಾರು ಯುವಕರು, ಮಹಿಳೆಯರು, ಬಸವ ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ವಿಶ್ವನಾಥ ಸಾಲಿಮಠ, ಅನ್ನಪೂರ್ಣ ಪಾಟೀಲ್, ಶಿವರಾಜ್ ಸಡಕಿನ್, ಶರಣಸ್ವಾಮಿ ಹೀಗೆ ಅನೇಕ ಯುವಕರು ರಕ್ತದಾನ ಮಾಡಿ ತಮ್ಮ ಭಕ್ತಿಯನ್ನ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶಾಸಕರು ಆದ ಶ್ರೀ ಅಲ್ಲಮ ಪ್ರಭು ಪಾಟೀಲ್, ಶ್ರೀ ಶಶಿಲ್ ನಮೋಶಿ, ಶರಣಬಸಪ್ಪ ಹಾರ್ವಾಲ್, ರವಿ ಬಿರಾದರ್, ಶರಣಬಸಪ್ಪ ಕಾಮರೆಡ್ಡಿ, ಸುನಿಲ್ ಪಾಟೀಲ್ ಹೀಗೆ ಹಲವಾರು ಸಮಾಜದ ಮುಖಂಡರು ಭಾಗಿಯಾಗಿ ತಮ್ಮ ಭಕ್ತಿ ಮೆರೆದಿದ್ದಾರೆ. ವಿನೋದ ಪಾಟೀಲ್, ಸರಡಿಗೆ, ನಾಗವೇಣಿ ಪಾಟೀಲ್, ರೇವೂರ್, ಮಾಲಕಣ್ಣಿ, ವೀರುಸ್ವಾಮಿ, ಶೀಲಾಸ್ವಾಮಿ, ಲಕ್ಷ್ಮೀಕಾಂತ ಸ್ವಾದಿ, ಗುರುಶಾಂತ, ತೆಂಗಲಿ ಹೀಗೆ ಹಲವಾರು ಸಮಾಜದ ಮುಖಂಡರು, ಹಿಂದೂ ಕಾರ್ಯಕರ್ತರು ಹಾಜರಿದ್ದರು. ಎಲ್ಲ ಕಡೆ ಬಸವೇಶ್ವರ ಜೈಕಾರ ಮುಗಿಲು ಮುಟ್ಟಿದೆ. ಶಿವಕುಮಾರ್, ಎಸ್ಕೆ, ಹಿರೇಮಠ, ಕಲಬುರಗಿ. ನೋಡ್ರಿ ತಲೆ ಮ್ಯಾಗ ಮಾಡಿ ಸ್ವಲ್ಪ ಸೈಡರ್ ನೋಡ್ಕೊಂಡು ನೀವು ಒಂದು ಸ್ವಲ್ಪ ಹಿಂದಕ್ಕೆ ಸ್ವಲ್ಪ
ಬಸವೇಶ್ವರ ಜಯಂತಿ ಭಾರತ ಯಾರು ಬರಲ್ಲ ಗುರುವಣ ಬರಲ್ಲ ಏನಂತ ಜೈ ಬಸವ ಜಯ ಬಸವ ಜೈ ಬಸವ ಜಯ ಬಸವ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜೈ ಬಸವ ಬಸವಣ್ಣವರ 891ನೇ ಜಯಂತ್ಯೋತ್ಸವವನ್ನು ಇಡೀ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಮತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಪ್ರಮಾಣದ ಆಚರಣೆ ಗುಲ್ಬರ್ಗಾದಲ್ಲಿ ನಾವು ಕಂಡಿದ್ದೇವೆ. ನಿನ್ನೆ ಕೂಡ ಭಾಳ ಒಳ್ಳೆಯ ರೀತಿಯಿಂದ ವಿವಿಧ ಸಮಾಜದ ಗಣ್ಯರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ಬಸವಣ್ಣವರಿಂದ ಅವರ ತತ್ವದಿಂದ ಕಲಿಯೋದು ಎಲ್ಲರೂ ಯಾರೇ ಆಗಿರಲಿ ಮಾನವ ಧರ್ಮಕ್ಕೆ ನಾವು ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ಕಾಯಕವೇ ಕೈಲಾಸ ಅಂತ ಅನ್ನುವಂಥ ಒಂದು ಭಾಳ ದೊಡ್ಡದಾದಂಥ ಒಂದು ತತ್ವ. ಇವತ್ತು ಯಾರೇ ಆಗಿರಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾರೆ. ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಮಾಡಲಿಕ್ಕೆ ಇವತ್ತು ಭಾಳ ದೊಡ್ಡ ಪ್ರಮಾಣದ ಕ್ರಾಂತಿಯನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಬಸವಣ್ಣವರು. ಹಿಂದೆ ಬುದ್ಧ ಆಗಿನ ಕಾಲದಲ್ಲಿ 800 ವರ್ಷ ಹಿಂದೆ ಬಸವಣ್ಣವರು, ತದನಂತರ ಅಂಬೇಡ್ಕರ್ ಅವರು ಎಲ್ಲರೂ ಸಮಾಜ ಸುಧಾರಕರು ಅಷ್ಟೇ ಅಲ್ಲ, ಅವರು ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಅನ್ನುವಂಥ ಒಂದು ತತ್ವವನ್ನು ಕೂಡ ನಮ್ಮೆಲ್ಲರಿಗೂ ತಿಳಿದುಕೊಂಡಿದ್ದಾರೆ. ಆ ಮಹಾನ್ ವ್ಯಕ್ತಿಯ ಜಯಂತಿ ಉತ್ಸವವನ್ನು ಎಲ್ಲರೂ ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ರಾಷ್ಟ್ರದ ಜನತೆಗೆ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ ನಡ್ಕೊಳ್ತಾ ನಾವು ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಜಗತ್ತಿನಲ್ಲಿ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮತ್ತು ಭಾರತ ಮತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಕಲಬೇಡ ಕುಲಿಯಬೇಡ ಹುಸೇನಬೇಡ ಭಾಳಷ್ಟು ವಚನಗಳು ಹೇಳಿದ್ದಾರೆ. ಅವರ ವಚನಗಳನ್ನು ನಾವೆಲ್ಲರೂ ಪಾಲಿಸಿದರೆ ಎಷ್ಟೋ ನಾವು ಶ್ರೇಷ್ಠವಾಗಿ ಬಾಳುತ್ತೇವೆ. ನಮ್ಮ ಸಂಸ್ಕಾರವನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತೇವೆ. ಇದರಿಂದ ಎಲ್ಲರಿಗೂ ನಮ್ಮ ಪೀಳಿಗೆಗಳಿಗೂ ಬಹಳ ಲಾಭವಾಗುತ್ತೆ. ಒಳ್ಳೆಯ ವಾತಾವರಣ ನಾವು ಮಾಡಿ ಒಳ್ಳೆಯ ಭಾರತವನ್ನು ನಿರ್ಮಾಣದಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಅಂತ ಹೇಳಿ ನಾನು ಇಚ್ಛಿಸುತ್ತೇನೆ. ಬಸವಣ್ಣನವರು ಹೇಗೆ 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಹಾಗೆಯೂ ಕೂಡ ಬುದ್ಧನೂ ಕೂಡ ಮತ್ತು ಅಂಬೇಡ್ಕರ್ ಅವರು ಹಾಕಿದ ದಾರಿಯಲ್ಲಿ ನಾವೆಲ್ಲರೂ ಹೋಗಿದರೆ ಒಳ್ಳೆಯದಾಗುತ್ತೆ. ಮತ್ತು ಅವರು ಎಲ್ಲರಿಗೆ ಸಮಾನತೆಯನ್ನು ಬರಲಿ, ಸಾಮಾಜಿಕದ ದೃಷ್ಟಿಯಿಂದ ಎಲ್ಲರೂ ಸಮಾನವೆಂದು ತಿಳಿದು ಅವರು ಭಾವಿಸಬೇಕೆಂದು ತಿಳಿಸಿದ್ದಾರೆ. ಇದನ್ನು ನಾವು ಪಾಲಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ.
ಧನ್ಯವಾದಗಳಿಂದ ಎಲ್ಲರಿಗೂ ನನ್ನ ಕಡೆಯಿಂದ ಬಸವ ಜಯಂತಿಯ ಶುಭಾಶಯಗಳು. ಧನ್ಯವಾದ. ನಮಸ್ಕಾರ. 831ನೇ ಬಸವ ಜಯಂತಿಯ ಮತ್ತು ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಇವತ್ತು 12ನೇ ಶತಮಾನ ಮತ್ತು 14ನೇ ಶತಮಾನದ ಬಸವಣ್ಣ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಶರಣಿ ಇದು ಏನು ನಮಗೆ ಹೇಗೆ ಬದುಕಿ ತೋರಿಸಿದ್ದಾರೆ. ನಾವು ಬರೀ ಆಚರಣೆ ಮಾಡಬಹುದು. ಅವರು ಹೇಳಿದಂಥ ಎಲ್ಲ ವಚನಗಳಾಗಿರಲಿ, ಅವರು ನಡೆದಂಥ ಏನು ಜೀವನ ಇದೆ ಆ ಥರ ನಾವು ನಡ್ಕೊಳ್ಬೇಕು. ಒಂದು ಸಮಾಜ ಎಲ್ಲರೂ ಕೂಡಿ ಬಾಳಬೇಕು. ಇವನ್ಯಾರವ ಅನ್ನಬಾರದು, ನಮ್ಮವ ಅಂತ ನಾವು ಎಲ್ಲರೂ ಕೂಡಿ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಸವ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಶುಭಾಶಯಗಳನ್ನು ಕೋರುತ್ತೇನೆ. ಡಾಕ್ಟರ್ SB ಕಾಮರೆಡ್ಡಿ ಮತ್ತು ನಮ್ಮ ಎಲ್ಲ ಪೂರ್ತಿವರೆಗೂ ಜಗಸಂಪನ್ನವರೆಗೂ ತುಂಬ ಭವ್ಯವಾದ ಮೆರವಣಿಗೆ ಬರ್ತಾ ಇದೆ. ಆ ಮೆರವಣಿಗೆ ಮುಂದುಗಡೆ ಡೊಳ್ಳು ಕುಣಿತಾ ಇದೆ. ಸುಮಾರು ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಅದರ ಜೊತೆಗೆ ಕಲಬುರಗಿ ನಗರದ ಮಹಾನಗರದ ಪ್ರತಿಯೊಂದು ಗಲ್ಲಿಯಿಂದ ಪ್ರತಿಯೊಂದು ಕಾಲನಿಯಿಂದ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಬರ್ತಾ ಇದೆ. ಅದೇ ಥರ ಬೈಕ್ ರ್ಯಾಲಿ ಕೂಡ ಬರ್ತಾ ಇದೆ. ಹಾಗಾಗಿ ಇವತ್ತು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಯಾವುದೇ ಜಾತಿ ಧರ್ಮ ಅನ್ನೋದೇ ಪ್ರತಿಯೊಬ್ಬರು ಕೂಡ ಇವತ್ತು ಸಾಯಂಕಾಲ ಆಗುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಿ ಇನ್ನೂ ಅದ್ಧೂರಿಯಾಗಿ ಒಂದು ಜಯಂತ್ಯೋತ್ಸವ ಮಾಡಲು ಆಗಮಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡುತ್ತಾ ನಾನು ಅನುಮೋದಿಸುತ್ತೇನೆ. ತಮ್ಮ ಹೆಸರು ಸರ್? ಹೆಸರು ಉದಯ್ P. ಪಾಟೀಲ್ ಅಂತ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ನಗರ ಯುವ ಘಟಕ ಅಧ್ಯಕ್ಷ. ಇಂದು ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿ ಉತ್ಸವದ ಅಂಗವಾಗಿ ಇವತ್ತು ಇಡೀ ಕಲಬುರಗಿ ನಗರ ಒಂದು ಹಬ್ಬದ ವಾತಾವರಣ ಇದೆ. ಇವತ್ತಿನ ದಿವಸ ಈ ಒಂದು ಜಯಂತಿ ಉತ್ಸವ ಸಮಿತಿಯ 2024ರ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ವಿನೋದ್ ಪಾಟೀಲ್ ಸರಡಗಿ ಅವರು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮಗಳನ್ನು ಏನಪ್ಪ ಅಂದರೆ ಕಳೆದ 2 ದಿನದಿಂದ ನಡೀತಾ ಇದೆ. ಇವತ್ತು 3ನೇ ದಿವಸ ಭಾಳ ವಿಜೃಂಭಣೆಯಿಂದ ಏನಪ್ಪ ಅಂದರೆ ಇವತ್ತು ಬಸವ ಜಯಂತಿ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಇವತ್ತು ಸಾಯಂಕಾಲ ಸಹ ನಗರೇಶ್ವರ ಪ್ರತಿ ವರ್ಷದಂತೆ ನಗರೇಶ್ವರ ಸ್ಕೂಲ್ ಗಂಜಿನಿಂದ ಭವ್ಯ ಮೆರವಣಿಗೆ ಬಸವಣ್ಣನವರ ಮೆರವಣಿಗೆ ಒಂದು ಬರ್ತಾ ಇದೆ. ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಎಲ್ಲ ಜನತೆ ಮತ್ತು ಜಿಲ್ಲೆಯ ಎಲ್ಲ ಜನತೆ, ಎಲ್ಲ ಬಸವಾಭಿಮಾನಿಗಳು, ಎಲ್ಲ ಬಸವಣ್ಣನ ಭಕ್ತರು ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಸಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿನೋದ್ ಪಾಟೀಲ್ ಅವ್ರಿಗೂ. ಇಂಥ ಒಂದು ಚುನಾವಣೆ ಮೂವ್ಮೆಂಟ್ ಇದೆ. ಆ್ಯಕ್ಚುಲಿ ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಮುಗಿದಿದೆ, ಆದರೂ ಸಹ ಮುಗಿದ ನಂತರನೂ 2-3 ದಿವಸದಲ್ಲೇ ಈ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಜನಸಂಖ್ಯೆಯನ್ನು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೆನ್ನೆ ಮನೆಯೆಲ್ಲ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೂ ಸಹ ಬಸವಣ್ಣನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಮಾತು ವಿರಾಮ. ಜೈ ಬಸವೇಶ್ವರ. ಮತ್ತು ಈ ದೇಶದಲ್ಲಿ ಬಸವ ಜಯಂತಿಯನ್ನು ನಾವೆಲ್ಲರೂ ಭಾಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತೇವೆ. ಮನುಷ್ಯನ ಜೀವ ಭೂಮಿಗೆ ಹುಟ್ಟಿ ಬಂದ ಮೇಲೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಅವನ ಮಾಡಿರ್ತಕ್ಕಂಥ ಕೆಲಸಗಳು ಅಜರಾಮರವಾಗಿ ಉಳಿದ್ರೆ ಮಾತ್ರ ಅವನನ್ನು ಜಗದ ಜ್ಯೋತಿ, ವಿಶ್ವ ಜ್ಯೋತಿ, ವಿಶ್ವಗುರು ಬಸವಣ್ಣ ಅಂತಕ್ಕಂಥ ಶಬ್ದ ಬಂದಿರತಕ್ಕಂಥದ್ದು. ಯಾಕಂದರೆ 12ನೇ ಶತಮಾನದಲ್ಲಿ ಈಗಿನ ನಾವೇನು ಪಾರ್ಲಿಮೆಂಟ್ ಅಂತೀವಿ, ಈ ಪಾರ್ಲಿಮೆಂಟನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಆಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪನ ಸ್ಥಾಪನೆ ಮಾಡಿ ಗುರುಗೊಬ್ಬ ಶರಣರನ್ನು ಆ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯದ ಮೂಲಕ ಧರ್ಮದ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮನುಕುಲಕ್ಕೆ, ಮಾನವ ಕುಲಕ್ಕೆ, ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವಿಶ್ವದ ಇಲ್ಲಿ ಏಕೈಕ ವ್ಯಕ್ತಿ ಬಸವಣ್ಣವರು. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಸವಣ್ಣವರು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಪರಿಕಲ್ಪನೆಯನ್ನು, ಅವರ ವಿಚಾರಧಾರೆಗಳನ್ನು, ಅವರ ವಚನ ಸಾಹಿತ್ಯದ ಮೂಲಕ ಹೇಳ್ತಕ್ಕಂಥ ಧರ್ಮದ ಸಂದೇಶಗಳನ್ನು ಸ್ತ್ರೀ ಸಮಾಜ ಆಗಿರ್ಬೋದು, ಅಸ್ಪೃಶ್ಯ ಹೋಗಲಾಡ್ತಂಗೆ ಆಗಿರ್ಬೋದು, ಮೂಢನಂಬಿಕೆಗಳ ಬಗ್ಗೆ ಆಗಿರ್ಬೋದು, ಕಾಯಕದ ಬಗ್ಗೆ ಆಗಿರ್ಬೋದು, ಅನೇಕ ಸಾಮಾಜಿಕ ಒಂದು ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ
ವಚನ ಸಾಹಿತ್ಯದ ಮೂಲಕ ಧರ್ಮದ ಉಪದೇಶವನ್ನು ಮಾಡಿರ್ತಕ್ಕಂಥದ್ದು ಎಂದಿಗೂ ಕೂಡ ಅಜರಾಮರವಿದೆ. ಆದ ಕಾರಣ ಎಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ನಾವೆಲ್ಲರೂ ಬಹಳ ಸಂಭ್ರಮದ ಸಡಗರದಿಂದ ಆಚರಣೆ